ಸುವರ್ಣ. ಮಿಲನ 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 ಮಿಲನ. ನಮ್ ಡಿವೋರ್ಸ್ ಆದ್ಮೇಲೆ ನೀವ್ ಯಾಕೆ ಇನ್ನೊಂದು ಮದ್ವೆ ಮಾಡ್ಕೊಂಡಿಲ್ಲ? ಮಾಡ್ಕೋಬೇಕಿತ್ತು. ನಿಮ್ಮನ್ನ ತಡಿಯಕ್ಕೆ ಯಾರೂ ಇರ್ಲಿಲ್ವಲ್ಲ. ನಿಮ್ ಕಣ್ಣಿಗೆ ಚೆನ್ನಾಗಿ ಕಾಣಿಸೋ, ನಿಮ್ ಟೇಸ್ಟಿಗೆ ಸೂಟ್ ಆಗೋ ಹುಡುಗಿ ಖಂಡಿತ ನಿಮಗ್ ಸಿಕ್ತಿದ್ಲು. ಆದ್ರೆ ಎಲ್ಲ ಹುಡುಗಿನೂ ಪ್ರಾರ್ಥನೆ ಆಗೋಕ್ ಸಾಧ್ಯ ಇಲ್ವಲ್ಲ. ದಡ್ಡಿ ನೀನು, ಈಗಿಂತ ಮಾತೆಲ್ಲ ಆಡ್ಬೇಕಾ? ಹೋಗೆ, ನಾನೇನೋ ಜೋಕ್ ಹೇಳಿದ್ರೆ ನೀನ್ ಅದನ್ನೇ ಎಲ್ಗೋ ತಗೊಂಡೋಗಿಡ್ತೀಯ. ನಿನ್ನ ಹತ್ರ ಜೋಕ್ ಹೇಳಕ್ಕೂ ಭಯ ಆಗತ್ತೆ. ಜೋಕ್ಸ್ ಹೇಳೋದಕ್ಕೆ ಜಸ್ಟಿಫಿಕೇಶನ್ ಕೊಡೋ ಹೋಗಿ ಮಾಡಿಟ್ಟಿರ್ತೀಯ ನೀನು. ಪ್ಲೀಸ್, ಜೋಕ್ನ ಜೋಕ್ ತರ ತಗೋ. ಸಾರಿ, ಇಟ್ ವಾಸ್ ಜಸ್ಟ್ ಎ ಜೋಕ್. ಇನ್ನೂ ಬೇಜಾರ? ಹೌದು. ನಿಮ್ಮೇಲಲ್ಲ, ನನ್ ಮೇಲೆ ನನ್ಗೆ ಬೇಜಾರು. ಸರಿ, ಜಸ್ಟಿಫಿಕೇಶನ್ ಕೊಡ್ತೀನಿ ಕೇಳು. ನನಗೆ ವಿರಹ ಕೊಟ್ಟಿದ್ದು ನೀನೇ ತಾನೆ. ಅದನ್ನ ಇನ್ಯಾರೋ ಬಂದು ದೂರ ಮಾಡೋಕ್ಕಾಗತ್ತಾ? ಯಾರು ವಿರಹ ಕೊಟ್ರೋ ಅವರೇ ದೂರ ಮಾಡಬೇಕು. ಗೊತ್ತಾಯ್ತಾ? ಲವರ್ಸಾ? ಅಲ್ಲ, ನಾವು ಗಂಡ ಹೆಂಡತಿ. ಗಂಡ ಹೆಂಡತಿರಾದ್ರೆ ಮನೇಲಿ ಬೆಡ್ರೂಮ್ ಅಲ್ಲಿ ಇಟ್ಕೊಳ್ಳಿ, ಪಬ್ಲಿಕ್ ರೋಡಲ್ಲ. ಇದೊಂಥರ ನಿಮಗೆ ಪ್ಯಾಷನ್ ಆಗ್ಬಿಟ್ಟಿದೆ. ಹೋಗ್ರಿ ಸುಮ್ಮನೆ. ನಿಮ್ಗೆ ಹೇಳ್ತಾರಲ್ಲ, ಹೋಗ್ರಿ. ಪ್ರಾರ್ಥನಾ, ಪ್ರಾರ್ಥನಾ, ಸರಿ ಹೋಗ್ರಿ ಸುಮ್ಮನೆ. ಒಳ್ಳೆ ಕರ್ಮ ಆಯ್ತು ಇದು. ಅಲ್ಲ ಕಣೆ, ಇಷ್ಟೆಲ್ಲ ನೋಡಿದ್ಮೇಲಾದ್ರೂ ನಿಂಗೆ ಅನ್ನಿಸ್ತಾ ಇಲ್ವಾ ಸಮಥಿಂಗ್ ಇಸ್ ರಾಂಗ್ ಅಂತ? ಅನ್ಸುತ್ತೆ. ಅದಕ್ಕೆ ತಾನೇ ನಾನು ಅರ್ಥಂಗೆ ಅವ್ರ ಅಪ್ಪ ಅಮ್ಮ ಸಂಬಂಧ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತಾ ಇರೋದು. ಅವಳೊಬ್ಳೆ ಸರಿ ಕಣೋ ಇದಕ್ಕೆ. ಏನು ಅರ್ಥ ಮಾಡ್ಸಿದ್ರೆ ಏನು ಬಂತೆ? ಇವ್ಳು ಹೇಳಿದ ಅವ್ರಿಗೆ ಅರ್ಥ ಬೇಕಲ್ಲ. ನೀ ಏತೀನ ನಾ ಪ್ರೀತಿ ಅಂತಾರೆ, ಏನು ಮಾಡೋಕ್ಕಾಗತ್ತೆ? ದೇವ್ರಣೆಗೂ ಗೊತ್ತಿಲ್ಲ, ಸುಮ್ಮನೆ ಕೈ ಕಟ್ಕೊಂಡು ನೋಡ್ಬೇಕಷ್ಟೆ. ಅವರಿಬ್ಬರೇ ಆಗಿದ್ದರೆ ನಾನು ಸುಮ್ಮನೆ ಕೈ ಕಟ್ಕೊಂಡು ಇದ್ದು ಬಿಡ್ತಾ ಇದ್ದೆ. ಆದರೆ ಮಧ್ಯೆ ಅರ್ಥ ಇದ್ದಾಳಲ್ಲ, ಅವಳ ಬಗ್ಗೆ ಏನಾದರೂ ನಾವು ಯೋಚನೆ ಮಾಡಲೇಬೇಕು ತಾನೆ. ಪಾಪ ಕಣೆ, ಯಾರಿಗೇ ಆಗಲಿ ಅವ್ರ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಅನ್ಸಲ್ವಾ? ಅನ್ಸುತ್ತೆ, ನನಗೆ ಅನ್ಸುತ್ತೆ. ಇನ್ನು ಅವಳಿಗೆ ಅನ್ಸಲ್ವಾ? ಅಲ್ವಾ? ಮತ್ತೆ ನಿಂಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಮೊನ್ನೆ ಸಮರ್ಥ್ ಸರ್ ನೀಲಿಮೇನೋ ಆಫೀಸಲ್ಲಿ ಏನೇನೋ ಕೇಳ್ತಿದ್ರು. ಏನೇನೋ ಅಂದರೆ? ಅದೇನೋ ಲವ್ ಮ್ಯಾರೇಜ್ ಆಗಬೇಕು ಅಂದ್ಕೊಂಡಿದ್ದೀನಿ, ಲವ್ ಮ್ಯಾರೇಜ್ ಆದರೆ ಒಳ್ಳೇದಾ ಅರೇಂಜ್ ಮ್ಯಾರೇಜ್ ಆದರೆ ಒಳ್ಳೇದಾ ಅಂತೆಲ್ಲ ಕೇಳ್ತಿದ್ರಂತೆ. ಇವರೇನೋ ಸುಮ್ಮನೆ ತಮಾಷೆಗೆ ಅಂತ ಅಂದ್ಕೊಂಡ್ರಂತೆ. ಬಟ್ ಯಾಕೋ ಅವೆಲ್ಲ ನೋಡ್ತಿದ್ರೆ ಎಲ್ಲ ಸೀರಿಯಸ್ ಆಗೇ ಇದೆ ಅಂತ ಅನಿಸ್ತಾ ಇಲ್ವಾ? ಸೀರಿಯಸ್ ಆಗಿದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವ್ರ ಮಗಳ ಬಗ್ಗೆ ಅವರೇ ಏನಾದರೂ ನಿರ್ಧಾರ ಮಾಡಿರ್ತಾರೆ. ಇಷ್ಟಕ್ಕೂ ಸರಿ ಬಂದಿಲ್ಲ ಅಂತಾನೆ ಇಟ್ಕೋ. ಅರ್ಥಂಗೆ ನಾವಿಬ್ರು ಅಪ್ಪ ಅಮ್ಮ ಆಗಕ್ಕಾಗಲ್ವಾ? ನಮ್ಮ ಪಾಪು ಹುಟ್ಟಕ್ಕೂ ಮೊದಲು ಅವಳು ನಮಗೆ ಮಗಳಾಗ್ಬಿಟ್ಟಿದ್ದಾಳೆ. ಯಾವತ್ತಿದ್ರೂ ಅರ್ಥನೇ ನಮಗೆ ಮೊದಲನೇ ಮಗಳು. ಏನಂತ್ಯಾ? ನಿನ್ನ ಮಾತಿಗೆ ಯಾವ ಥರ ನಾನು ಇಲ್ಲ ಅಂತಂದೀನ? ನಿನಗೆ ಹೇಗೆ ಅನ್ಸುತ್ತೋ ನನಗೂ ಹಾಗೆ ಅನ್ಸೋದು. ಅರ್ಥಂಗೆ ಯಾರಿದ್ದಾರೋ ಬಿಟ್ಟಿದ್ದಾರೋ, ನಾವಂತೂ ಅವಳಿಗೋಸ್ಕರ ಯಾವಾಗಲೂ ಇದ್ದೇ ಇದ್ದೀವಿ ಕಣೆ. ಇಷ್ಟು ವರ್ಷ ಅವರಿಬ್ರು ಸುಖ ಅನ್ನೋದೇ ಕಂಡಿಲ್ಲ. ಈಗ ಅವ್ರು ಇಷ್ಟಪಟ್ಟಿದ್ದು ಅವ್ರಿಗೆ ಸಿಗ್ತಿದೆ. ನಾವ್ಯಾಕೆ ತಡಿಬೇಕು? ಹಂಗಂತೂ ತಲೆ ಕೆಟ್ಟು ಹೋಗ್ತಾರೆ ಬಿಡು. ಅವರಿಬ್ರು ಬೇರೆ ಬೇರೆಯಾಗಿ ಸುಖವಾಗಿರ್ತೀನಿ ಅನ್ನೋದಾದರೆ ಇದು ಒಳ್ಳೆ. ನಾವೇನು ಮಾಡಕ್ಕ? ನಿಮ್ಮ ಹುಷಾರ್. ಪ್ರಾರ್ಥನಾ ಪ್ಲೀಸ್,
ಬೇಜಾರು ಮಾಡ್ಕೋಬೇಡ. ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಇಲ್ಲೆಲ್ಲೋ ಬಂದು ಅದ್ಯಾರ್ದೋ ಬಾಯಲ್ಲಿ ಇಂಥ ಮಾತೆಲ್ಲ ಕೇಳ್ಬೇಕಿತ್ತ? ಅವ್ರಲ್ಲಿ ಬರ್ತಾರೆ ಅಂತ ನನ್ ತಾನೇ ಏನ್ ಗೊತ್ತಿತ್ತು? ಇವಾಗ ನನ್ ಮೇಲೆ ಯಾಕೆ ಕೋಪ? ಆಗ್ಲೇ ನಿನ್ನೆ ತಾನೇ ಹೇಳ್ದೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತ. ಲವರ್ಸ್ಗೆ ಈ ತರ ಎಲ್ಲ ಅನುಭವ ಹಾಗೆ ಆಗತ್ತೆ ಗೊತ್ತಾ? ಇದನ್ನು ಹಾಗೆ ಅನ್ಕೋ. ಓ ಅದೆಲ್ಲ ಗೊತ್ತಾ? 10 ಸಲ ಲವ್ ಮಾಡಿ 10 ಸಲ ಹಿಂಗೆಲ್ಲ ಸಿಕ್ಕಾಕೊಂಡಿರೋ ತರ ಮಾತಾಡ್ತಿದ್ದೀರಲ್ಲ. ಪ್ರಾರ್ಥನಾ ಪ್ಲೀಸ್, ಹೀಗೆಲ್ಲ ಮಾತಾಡ್ಬೇಡ. ನಿನಗ್ ಮಾತ್ರ ಅಲ್ಲ, ನನಗೂ ಅವಮಾನ ಆಗಿದೆ. ಆದ್ರೆ ಇವಾಗ ಏನ್ ಮಾಡಕ್ಕಾಗತ್ತೆ? ಕೋಪ ಮಾಡ್ಕೊಂಡ್ ಕೂತ್ರೆ ಎಲ್ಲ ಸರಿಗೆ ಹೋಗ್ಬಿಡತ್ತ? ಹೋಗೆ, ನನಗ್ ತುಂಬಾ ಹರ್ಟ್ ಮಾಡ್ತೀನಿ ನೀನು. ನನ್ಗೆ ಹರ್ಟ್ ಮಾಡೋದು ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ಹಾಗ್ ನೋಡಿದ್ರೆ ನಾನೇ ನಿನ್ ಜೊತೆ ಜಗಳ ಮಾಡ್ಬೇಕು. ಯಾವಾಗ ನೋಡಿದ್ರು ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅಂತಿರ್ತೀಯ. ಅದೇ ಆ ಪೇದೆ ಮುಂದೆ ನಾವಿಬ್ರು ಗಂಡ ಹೆಂಡತಿ ಅಂತ ಅದು ಹೇಗೆ ಹೇಳ್ಬಿಟ್ಟೆ ನೀನು? ವಾದ ಮಾಡೋ ಹಾಗಿದ್ರೆ ನಾನು ಮಾಡ್ತೀನಿ. ಏನ್ ಹಾಗೆಲ್ಲ ಗುರಾಯಿಸೋದು? ಅಲ್ಲ, ಏನ್ ನಾನೇ ನಿನ್ನ ಸಿಕ್ಕಾಕ್ಸಿದ್ದ ಅಲ್ವೇ? ನೀನ್ ಹೇಳ್ದಾಗೆಲ್ಲ ಕೇಳ್ತೀನಿ ಅಂತ ಇಷ್ಟೊಂದು ಆಟ ಆಡ್ಸೋದು ನನ್ನ? ಹೇ ಪ್ರಾರ್ಥನಾ, ದಿಸ್ ಇಸ್ ಟೂ ಮಚ್. ಓಕೆ, ಹೀಗೆಲ್ಲ ಬಿಟ್ಟು ಹೋಗ್ಬೇಡ. ಏನ್ ನೀನೊಬ್ಳಿಗೆ ಅವಮಾನ ಆಗೋದು? ನನ್ಗೇನಾಗಲ್ವಾ? ಹಾಗಾದ್ರೆ ನನಗೇನು ಮನ್ಸೇ ಇಲ್ವಾ? ಬಟ್ ಅವರಿಬ್ರು ಜಗತ್ನಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ನಾವು ಏನು ಅಂದ್ಕೊಂಡು ಪ್ರಾರ್ಥನಾ ಅವ್ರ ಆಫೀಸಿಗೆ ಬರೋ ಐಡಿಯಾ ಮಾಡಿದ್ವಿ. ಆದರೆ ಇವರಿಬ್ರಿಗೂ ಇದರಿಂದ ಏನೂ ಪ್ರಯೋಜನ ಆಗ್ತಿರೋ ಥರ ಕಾಣಿಸ್ತಿಲ್ಲ. ಅಂದರೆ ಒಬ್ರಿಗೊಬ್ರು ಸರಿಯಾಗಿ ಮಾತಾಡ್ತಾ ಇಲ್ವಾ? ಮಾತಾಡ್ತಿದ್ದಾರೆ, ಬಟ್ ಪ್ರಾರ್ಥನಾ ಅವರು ಆಫೀಸಿಗೆ ಜಾಯ್ನ್ ಆದಾಗಿಂದ ಸಮರ್ಥ್ ಸರ್ ಆಫೀಸಿಂದ ಬೇಗ ಹೊರಡ್ತಾ ಇದ್ದಾರೆ. ಇದು ಯಾಕೆ ಅಂತಲೇ ಅರ್ಥ ಆಗ್ತಿಲ್ಲ. ಅಂದರೆ ನೀವು ಹೇಳ್ತಿರೋದೇನು? ಅಕ್ಕ ಆಫೀಸಲ್ಲಿ ಇರೋದಕ್ಕೆ ಭಾವ ಬೇಗ ಹೋಗ್ತಿದ್ದಾರೆ ಅಂತನಾ? ಇದ್ರೂ ಇರ್ಬೋದೇನೋ ಅನಿಸುತ್ತೆ. ಇಲ್ಲಾಂದರೆ ಸರ್ ಯಾವಾಗಲೂ ಆಫೀಸಲ್ಲಿ ಜಾಸ್ತಿ ಹೊತ್ತಿರ್ತಾ ಇದ್ರು. ಅವರು ಬೇಗ ಹೋಗ್ತಾರೆ. ಪ್ರಾರ್ಥನವರು ಹಾಗೆ ನೋಡಿದ್ರೆ ಪ್ರಾರ್ಥನವರು ಆಫೀಸಿಂದ ಬೇಗ ಹೋಗ್ಬೇಕಿತ್ತು. ಸಮರ್ಥ್ ಅವ್ರಿಗೆ ಯಾವತ್ತೂ ಪ್ರಾರ್ಥನವ್ರು ಇಷ್ಟ ಇಲ್ಲ ಅಂತ ಇರಲಿಲ್ಲ. ಹಾಗಿದ್ಮೇಲೆ ಸಮರ್ಥ್ ಅವ್ರಿಗೆ ಪ್ರಾರ್ಥನವ್ರನ್ನ ಅವಾಯ್ಡ್ ಮಾಡೋ ಯಾವ ಉದ್ದೇಶನೂ ಇಲ್ಲ ಅನ್ಸುತ್ತೆ. ಮತ್ತೆ ಯಾಕೆ ಹಾಗೆ ಮಾಡ್ತಾರೆ ಏನೋ? ಇಬ್ರು ತುಂಬ ಚೇಂಜ್ ಆಗಿದ್ದಾರೆ ಅನ್ಸುತ್ತೆ. ಮೊದಲಿನ ಥರ ಇಲ್ವೇ ಇಲ್ಲ. ಸ್ವಲ್ಪ ದಿವಸ ನೋಡೋಣ. ಮೇ ಬಿ ಆಫೀಸ್ ವಾತಾವರಣ ಇಬ್ರಿಗೂ ಕಂಫರ್ಟಬಲ್ ಆಗ್ತಿಲ್ವೋ ಏನೋ. ಆದರೂ ಅಷ್ಟೊಂದು ಬದಲಾಗೋದಾ? ಅವರಿಬ್ರು ಲೈಫಲ್ಲೂ ಏನೋ ನಡೀತಿದೆ ಅಂತ ಅನ್ಸುತ್ತೆ ನನಗೆ. ಏನು ನಡೆಯಕ್ಕೆ ಸಾಧ್ಯ? ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಬಟ್ ನಮ್ಮ ಪ್ರಯತ್ನ ವೇಸ್ಟ್ ಆಗುತ್ತೇನೋ ಅಂತ ಭಯ ಆಗ್ತಿದೆ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ. ನಮ್ಮ ಪ್ರಯತ್ನ ನಾವು ಮಾಡೋಣ, ಆಗ್ಬೇಕಾದೆಲ್ಲ ಆಗುತ್ತೆ. ನಾವು ಅರ್ಜೆಂಟ್ ಮಾಡಿದ ತಕ್ಷಣ ಆ ಸಮಯ ಏನು ಫಾಸ್ಟಾಗಿ ಮೂವ್ ಆಗಲ್ವಲ್ಲ. ಎಲ್ಲದಕ್ಕೂ ಅದರದೇ ಆ ಸಮಯ ಬೇಕೇ ಬೇಕು. ನೋಡೋಣ, ಲೆಟ್ಸ್ ವೇಟ್. ಯಾಕೋ ಮಗಳೇ, ನಿದ್ದೆ ಬರ್ತಿಲ್ವಾ? ಏನಾಯ್ತಮ್ಮ? ಯಾಕೆ ನಿದ್ದೆ ಬರ್ತಿಲ್ಲ? ಕಣ್ಣು ಮುಚ್ಕೊಂಡು ಮಲ್ಕೋ, ನಿದ್ದೆನೂ ಬರುತ್ತೆ, ಕನಸು ಬೀಳುತ್ತೆ. ಟ್ರೈ ಮಾಡು. ಬೇಡ, ನಿಮ್ ರಿಂಗ್ ಚೆನ್ನಾಗಿದೆ. ಎಂಗೇಜ್ಮೆಂಟ್ ರಿಂಗಾ? ಹೂ ಕಂದ, ಇದೆಲ್ಲ ಹೇಗೆ ಗೊತ್ತಾಯ್ತು ನಿನ್ಗೆ? ಹೆಂಗೆ ಅಂತೆಲ್ಲ ಗೊತ್ತಿಲ್ಲ. ಈ ರಿಂಗ್ನ ನೀವ್ ಯಾಕೆ ಹಾಕೊಂಡಿದ್ದೀರಾ?
ಅದು ಇದನ್ನ ನಿನ್ನಮ್ಮ ಹಾಕಿರೋದು ನನಗೆ. ಹಂಗ ನಿಮ್ ಕೈಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಅಮ್ಮನ ಕೈಲಿರೋ ರಿಂಗು ನೀವ್ ಹಾಕಿದ್ದಾ? ಇವಾಗ ಇದನ್ನೆಲ್ಲ ಯಾಕೆ ಕೇಳ್ತಾ ಇದೀಯಾ? ಸುಮ್ನೆ ನೀವೆಷ್ಟು ಚೆನ್ನಾಗಿದ್ದೀರಾ ಗೊತ್ತಾ? ಹೌದಾ? ಗೊತ್ತಿಲ್ಲಪ್ಪ. ಈ ಕನ್ನಡಕ ಹಾಕೊಂಡು ಈ ತರ ದಾಡಿ ಬಿಟ್ಕೊಂಡ್ರು ಅಪ್ಪ ನಿನ್ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾನ? ಹೌದು, ನೀವು ಸೂಪರ್ ಕೂಲ್ ಅಪ್ಪ. ಅದಕ್ಕೆ ತಾನೇ ಅಮ್ಮ ನೀವೇ ಬೇಕು ಅಂದಿದ್ದು. ನೀವು ಚೆನ್ನಾಗಿರೋದಿಕ್ಕೇನೆ ಅಮ್ಮ ನಿಮ್ಮನ್ನ ಮದ್ವೆ ಆಗಿದ್ದು ಗೊತ್ತಾ? ಇದನ್ನೆಲ್ಲ ನಿನ್ಗೆ ಯಾರು ಹೇಳಿದ್ರು? ಯಾರು ಹೇಳಿಲ್ಲ, ನಂಗೆಲ್ಲ ಗೊತ್ತು. ನೀವು ಚೆನ್ನಾಗಿದ್ದೀರಾ ಅಂತ ಅಮ್ಮ ನಿಮ್ಮನ್ನ ಮದ್ವೆ ಆದ್ಲು. ಅಮ್ಮ ಚೆನ್ನಾಗಿದ್ದಾಳೆ ಅಂತ ನೀವು ಅವಳನ್ನ ಮದ್ವೆ ಆದ್ರಿ. ಕರೆಕ್ಟ್ ತಾನೇ? ಹೂ ಕಂದ, ಕರೆಕ್ಟೆ. ನೀನ್ ಹೀಗೆಲ್ಲ ಮಾತಾಡೋದನ್ನ ಕೇಳಿದ್ರೆ ನಿನ್ನಮ್ಮ ಖುಷಿಲಿ ಅತ್ತೆ ಬಿಡ್ತಾಳಷ್ಟೆ. ಹಂಗಾದ್ರೆ ಅಮ್ಮಗ್ ಫೋನ್ ಮಾಡಿ ಇದನ್ನ ಹೇಳ. PRAR ಬಂದೇ ಬಿಟ್ಟು ಪ್ರಾರ್ಥನಾ. ಫೋಟೋನು ಇದೆಯಾ ಇದರಲ್ಲಿ? ನನ್ನಮ್ಮ ಎಷ್ಟು ಚೆನ್ನಾಗಿದ್ದಾಳೆ. ಚೆನ್ನಾಗಿದ್ದಾಳೆ. ಕೋಪ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತಾಳೆ. ಹೇಳಿ. ಅಲೋ, ನಾನು ಅಪ್ಪ ಅಲ್ಲ, ಮಗಳು. ಪುಟ್ಟಿ ನೀನಾ? ಇವಾಗ ಈ ಅಮ್ಮ ನೆನ್ಪಾದ್ಲ ನಿನ್ಗೆ? ಇಲ್ಲ ಅಪ್ಪ, ಅವಾಗಿಂದ ನೆನ್ಪು ಮಾಡ್ಕೋತಾ ಇದ್ದೆ. ಹೋ ಹಂಗ? ಏನಂತ ನೆನ್ಪು ಮಾಡ್ಕೋತಾ ಇದ್ದೆ? ನನ್ನಮ್ಮ ಎಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ನೆನ್ಪು ಮಾಡ್ಕೋತಾ ಇದ್ದೆ. ಲೇ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನೀನ್ ಚೆನ್ನಾಗಿದ್ಯಾ ಅದಕ್ಕೆ. ಅವಾಗ್ಲಿಂದ ನಾನು ಅಪ್ಪ ಇದನ್ನೇ ಮಾತಾಡ್ತಾ ಇದ್ವಿ ಗೊತ್ತಾ? ಹಂಗಾದ್ರೆ ಒಂದ್ ನಿಜ ಹೇಳ್ತೀಯಾ? ಏನು? ಇವಾಗ ನೀನೇ ಫೋನ್ ಮಾಡಿದ್ದು ಇಲ್ಲ ಯಾರಾದ್ರೂ ನಿನ್ ಕೈಲಿ ಫೋನ್ ಮಾಡಿಸಿದ್ದು? ಯಾರು ಮಾಡ್ಕೊಟ್ಟಿಲ್ಲ ಅಪ್ಪ, ನಾನೇ ಮಾಡಿದ್ದು. ಬೇಕಾದ್ರೆ ಅಪ್ಪನ್ ಕೇಳು. ಹಲೋ, ಅದು ಮಗಳೇ ಮಾತಾಡ್ಬೇಕು ಅಂದ್ಲು. ನನ್ಗೆಲ್ಲ ಗೊತ್ತು. ಸಂಜೆ ನೀವು ಮಾಡಿದ ತಪ್ಪಿಗೆ ಇವಾಗ ಕ್ಷಮೆ ಕೇಳೋ ಪ್ರಯತ್ನ ಅಲ್ಲ. ಅದಕ್ಕೆ ಮಗಳ ಬಾಯಲ್ಲಿ ಹೀಗೆಲ್ಲ ಮಾತಾಡಿಸ್ಬೇಕಿತ್ತ? ಡೈರೆಕ್ಟಾಗಿ ನೀವೇ ಹೇಳ್ಬೋದಿತ್ತಲ್ಲ. ಮಿಲನ 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 ಮಿಲನ. ಇವಾಗ ಕ್ಷಮೆ ಕೇಳೋ ಪ್ರಯತ್ನ ಅಲ್ಲ. ಅದಕ್ಕೆ ಮಗಳ ಬಾಯಲ್ಲಿ ಹೀಗೆಲ್ಲ ಮಾತಾಡಿಸ್ಬೇಕಿತ್ತ? ಡೈರೆಕ್ಟಾಗಿ ನೀವೇ ಹೇಳ್ಬೋದಿತ್ತಲ್ಲ. ನಿಂದೊಳ್ಳೆ ಕತೆ. ನನ್ನ ಮಗಳಿಗೆ ಅಮ್ಮನ ಜೊತೆ ಮಾತಾಡ್ಬೇಕು ಅಂತ ಅನಿಸ್ಬಾರ್ದ? ಮಾತಾಡ್ಬೇಕು ಅಂತ ಅವಳೇ ಡಯಲ್ ಮಾಡಿದ್ಲು. ಅದಕ್ಕೆ ನೀನ್ ಏನೇನೋ ಅರ್ಥ ಕಟ್ಟಿದ್ರೆ ನಾನೇನ್ ಮಾಡ್ಲಿ? ಹೌದು, ಯಾವಾಗ್ಲೂ ಅಷ್ಟೇ. ಪಾಪ ನೀವೇನು ಮಾಡಲ್ಲ, ಎಲ್ಲದಕ್ಕೂ ನಾನೇ ಅರ್ಥ ಕಟ್ಟೋದು. ನೋಡು, ನೀನ್ ಹೀಗೆಲ್ಲ ಮಾತಾಡಿದ್ರೆ ಮಾತಾಡ್ಲೇಬೇಡ. ಮಾತು ಅನಗತ್ಯವಾಗಿ ಎಲ್ಲೆಲ್ಲೋ ಹೋಗುತ್ತೆ. ಹಾಗಾದ್ರೆ ಫೋನ್ ಕಟ್ ಮಾಡಿ. ಯಾಕಿನ್ನೂ ನನ್ನ ಜೊತೆ ಮಾತಾಡ್ತಿದ್ದೀರಾ? ಏನಾಯ್ತು? ಏನಿಲ್ಲಪ್ಪ. ಅಮ್ಮಂಗೆ ಸಡನ್ ಆಗಿ ತಲೆನೋವು ಬಂತಾ? ಪರವಾಗಿಲ್ಲ ಬಿಡಿ, ನೀವು ಬೇಜಾರು ಮಾಡ್ಕೊಬೇಡಿ. ನನ್ನ ಹತ್ರನೂ ಹಂಗೆ ಏನೇನೋ ಮಾತಾಡ್ಬಿಡೋದು, ನಾಳೆ ಅಷ್ಟೊತ್ತಿಗೆ ಸರಿ ಹೋಗೋದು. ಡೋಂಟ್ ವರಿ, ಇಟ್ಸ್ ಓಕೆ. ಥ್ಯಾಂಕ್ಸ್ ಕಂದ. ನೋಡೋಣ ನಾಳೆ ಅಷ್ಟೊತ್ತಿಗೆ ಸರಿಗೆ ಹೋಗ್ತಾಳ ಅಂತ. ಮಲ್ಕೋಬಾ.
ನಿಮಗೋಸ್ಕರ ಅವ್ರು ಕೊಡಿಸಿರೋ ಡ್ರೆಸ್ ಹಾಕೊಂಡು ಬಂದಿದ್ದೀನಿ. ಅವ್ರು ಅರ್ಥ ಮಾಡಿಕೊಂಡ್ರೆ ಸರಿ. ನಾನೇ ಹೆಂಗೆ ಹೇಳೋದು? ಓಹ್ ಮೈ ಗಾಡ್, ಇವಾಗ ನನಗೆ ಬರೋಕ್ಕಾಗಲ್ಲ. ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಫಾರಿನ್ ಡೆಲಿಗೇಟ್ಸ್ ಬರ್ತಿದ್ದಾರೆ. ನಾನು ಇಲ್ಲಾಂದ್ರೆ ಸರಿ ಹೋಗಲ್ಲ. ಅಲ್ಲ, ಹೀಗಂದ್ರೆ ಹೇಗೆ ಹೇಳಿ? ಆಲ್ ರೈಟ್, ನಾ ಏನೋ ಮಾಡ್ತೀನಿ. ಇನ್ನೊಂದು ಅರ್ಧ ಗಂಟೆ ಬಂದೆ. ನೀಲಿಮಾ, ಐ ಆಮ್ ಸೋ ಸಾರಿ. ನಾನು ಇವಾಗ ಅರ್ಜೆಂಟಾಗಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಬೇಕು. ಆದರೆ ಇವತ್ತಿನ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಲ್ವಾ? ಅವ್ರು ಏನಾದರೂ ನಮ್ಮ ಜೊತೆ ಟೈಅಪ್ ಆದರೆ ನಥಿಂಗ್ ಲೈಕ್ ಇಟ್. ಬಟ್ ಪ್ರಾಬ್ಲಮ್ ಏನು ಅಂದರೆ ನನಗೆ ಆ ಮೀಟಿಂಗ್ ಅಟೆಂಡ್ ಆಗೋಕ್ಕಾಗುತ್ತೋ ಇಲ್ವೋ ಅಂತಲೇ ಗೊತ್ತಿಲ್ಲ. ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಗೊತ್ತಲ್ಲ, ಅಲ್ಲಿ ಹೋದ್ಮೇಲೆ ಬೇರೆ ಯಾವ ಕೆಲಸನೂ ಬೇಗ ಆಗೋದೇ ಇಲ್ಲ. ಕಾಯ್ತಾ ಕೂರೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ. ಸೊ ನೀವೇ ಸ್ವಲ್ಪ ಹ್ಯಾಂಡಲ್ ಮಾಡಬೇಕು. ಓಕೆ ಸರ್, ಶ್ಯೂರ್. ಬಟ್ ನೀವಿಲ್ದೆ ನೋ, ನಾನು ಇಲ್ದೇನೂ ಆಗಬೇಕು. ಬೇಕಾದ್ರೆ ನಾನು ಅವ್ರ ಹತ್ರ ಆಮೇಲೆ ಪರ್ಸ್ನಲ್ ಆಗಿ ಮಾತಾಡ್ತೀನಿ. ಆದರೆ ಮೀಟಿಂಗ್ ಮಾತ್ರ ನೀವೇ ಎಕ್ಸ್ಟ್ರಾ ಕೇರ್ ತಗೊಂಡು ನಿಭಾಯಿಸ್ಬೇಕು. ಓಕೆ? ಓಕೆ ಸರ್, ಹೋಗಿ ಬನ್ನಿ. ಇವ್ರಿಗೆ ನಿಜವಾಗ್ಲೂ ಬೇರೆ ಕೆಲಸ ಇದೆಯಾ? ಇಲ್ಲ ಪ್ರಾರ್ಥನಾ ಅವ್ರನ್ನ ಅವಾಯ್ಡ್ ಮಾಡಕ್ಕೆ ಹೀಗೆ ಮಾಡ್ತಾ ಇದ್ದಾರಾ? ಛೇ, ಯಾಕೆ ಸರ್ ಹೀಗೆ ಮಾಡ್ತೀರಾ? ನಾವು ಪ್ರಾರ್ಥನಾ ಅವ್ರನ್ನ ಆಫೀಸಿಗೆ ಬರೋ ಹಾಗೆ ಮಾಡಿದ್ದೆ ನಿಮಗೋಸ್ಕರ. ನೀವು ನೋಡಿದ್ರೆ ನಿಮ್ಮ ಪಾಡಿಗೆ ಇರ್ತೀರಾ, ನಿಮ್ಮ ಪಾಡಿಗೆ ಹೊರಟೋಗ್ತೀರಾ. ದಿಸ್ ಇಸ್ ವೆರಿ ಬ್ಯಾಡ್. ಅಬ್ಬಾ, ನನ್ನ ಮೇಲೆ ಕೋಪ ಇದ್ರು ನಾನು ಕೊಡ್ಸಿ ಸಲ್ವಾರ್ ಹಾಕೊಂಡಿದ್ದಾಳೆ. ಬಾಯ್ ಬಿಟ್ಟು ಮಾತಾಡಕ್ ಮಾತ್ರ ಜಂಬ. ಇರ್ಲಿ, ಬಂದ್ಮೇಲೆ ವಿಚಾರಿಸ್ತೀನಿ. ಬಾಯ್. ಅಯ್ಯೋ, ಏನಿವ್ರು ಇವ್ರು ಕೊಡ್ಸಿರೋ ಚೂಡಿದಾರ್ ಹಾಕೊಂಡು ಬಂದ್ರು, ಏನು ಹೇಳ್ದೆ ಹಾಗೆ ಹೋಗ್ತಿದಾರಲ್ಲ. ಜಂಬಕ್ಕೇನು ಕಮ್ಮಿ ಇಲ್ಲ. ಮಿಲನ 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 ಮಿಲನ. ಅರ್ಥ, ನೀನು ಯಾಕೆ ನನ್ನ ಜೊತೆ ವಾಕಿಂಗ್ ಮಾಡ್ತಾ ಇದ್ಯಾ? ಮೊದಲೇ ಇಷ್ಟು ಸಣ್ಣ ಇದೆಯಾ, ಆಮೇಲೆ ಮಾಯ ಆಗ್ಬಿಡ್ತೀಯ ಅಷ್ಟೇ. ನನ್ ಮಾಯ ಆಗ್ಬಾರ್ದಲ್ವಾ? ಯಾಕೆ ಹೀಗೆ ಕೇಳ್ತಾ ಇದೆಯಾ? ಹಂಗಾದ್ರೆ ನಂಗೆ ಸಮರ್ ಪ್ರಾರ್ಥನೆ ನಿನ್ ಕತೆ ಹೇಳು. ಕತೆ ಹೇಳ್ತೀನಿ ಪುಟ್ಟಿ, ಆದರೆ ನೆನ್ನೆ ನಾನು ಎಲ್ಲಿಗೆ ಸ್ಟಾಪ್ ಮಾಡಿದೆ ಅಂತಾನೆ ನನಗೆ ಮರ್ತೋಯ್ತು. ಅಯ್ಯೋ ಚಿಕ್ಕಿ, ಅಮ್ಮ ಎಲ್ಲೋ ಹೊರಟೋಗಿದ್ಲು ಅಂತ ಅಂತಿದ್ಯಲ್ವಾ? ಆಮೇಲೆ ಏನಾಯ್ತು? ಆಮೇಲೆ ಚಿಂತು, ತಗೋಮ್ಮ, ಹಾಲು ಕಾಯಿಸಿ ತಂದಿದ್ದೀನಿ, ಕುಡಿ. ಅಯ್ಯೋ ಅತ್ತೆ, ನೀವೇನಕ್ಕೆ ತರಕ್ಕೆ ಹೋದ್ರಿ? ಕರೆದಿದ್ರೆ ನಾನೇ ಬರ್ತಿದ್ನಲ್ಲ. ಯಾಕಮ್ಮ, ನಾನು ಇದನ್ನೆಲ್ಲ ನಿನಗೆ ಮಾಡಬಾರ್ದಾ? ಹಾಗಲ್ಲ, ಕೂತ್ ಕಡೆನೆ ಚಾಕ್ರಿ ಮಾಡಿಸ್ಕೊಳಕ್ಕೆ ನನಗೊಂಥರ ಅನ್ಸುತ್ತೆ. ಚಿಕ್ಕಿ, ನೀನ್ ನಿಂತಿದ್ಯಾ ತಾನೆ? ಮತ್ತೆ ಕೂತ್ ಕಡೆ ತಂದ್ಕೊಡ್ಬೇಡಿ ಅಂತಿದ್ಯಾ? ಅಯ್ಯೋ ಅರ್ಥ, ಅದು ಹಾಗೆ ಕಣೆ. ಸರಿ, ಅದೆಂಗೋ. ಇವಾಗ ನಿನ್ ಕತೆ ಹೇಳು ಪ್ಲೀಸ್.